ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಳ್ಳೆ ರುಚಿಯಾದ ಮತ್ತು ಕ್ರಿಸ್ಪಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಈ ಥರ ಕಪ್ಪಿನಿಂದ 3 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ಪಿನಷ್ಟು ಹುರುಗಡಲೆ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ಈ ಥರ ನಾನು 3 ಭಾಗ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 2 ರಿಂದ 2.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಜೀರಿಗೆ ಹಾಗೂ 2 ರಿಂದ 3 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ತಗೋಬೋದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಕಾದ ಎಣ್ಣೆಯನ್ನು ಹಾಕಬೇಕು. ಮೊದಲು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕಾದ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಿಟ್ಟಲ್ಲಿ ಕ್ಲೀನಾಗಿ ಹೊಂದ್ಕೋಬೇಕು. ಇದಕ್ಕೆ ಇನ್ನೂ ಎಣ್ಣೆ ಬೇಕಾಗುತ್ತೆ. ಈ ಥರ ಉಂಡೆ ಮಾಡಿದರೆ ಕರೆಕ್ಟಾಗಿ ಉಂಡೆ ಥರ ಆಗಬೇಕದು. ಇದಕ್ಕೆ ನಾನು ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕ್ಲೀನಾಗಿ ಕೈ ಆಡಿಸ್ಕೋಬೇಕು. ನೋಡಿ, ಈ ಥರ ಕ್ಲೀನಾಗಿ ಕೈ ಆಡಿಸ್ಕೋಬೇಕು. ಈ ಥರ ಉಂಡೆ ಮಾಡಿದರೆ ಕ್ಲೀನಾಗಿ ಉಂಡೆ ಆಗಬೇಕು. ಈಗ ಇದಕ್ಕೆ ಎಣ್ಣೆ ಕರೆಕ್ಟ್ ಆಗಿದೆ. ಉಪ್ಪು ಆಗಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಈಗಲೇ ಒಂಚೂರು ಟೇಸ್ಟ್ ನೋಡ್ಕೋಬೋದು. ನೀರು ಹಾಕಿ ಹಿಟ್ಟು ಕಲಸಿದ ಮೇಲೆ ಉಪ್ಪಾಗಲಿ ಖಾರ ಆಗಲಿ ಕಡಿಮೆ ಆದರೆ ಹಾಕಲಿಕ್ಕೆ ಸರಿ ಹೋಗಲ್ಲ, ಹಾಕಿದ್ರೂ ಸರಿಯಾಗಿ ಮಿಕ್ಸ್ ಆಗಲ್ಲ. ಅದಕ್ಕೇನೆ ಈ ಥರ ಪುಡಿ ಪುಡಿ ಆಗಿದ್ದಾಗಲೇ ಟೇಸ್ಟ್ ನೋಡ್ಕೋಬೇಕು. ಹಿಟ್ಟನ್ನೆಲ್ಲ ಒಂದು ಕಡೆ ಸೈಡಿಗೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಕಲಿಸ್ಕೋಬೇಕು. ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕ್ಲೀನಾಗಿ ನಾದಿ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಕ್ಲೀನಾಗಿ ನಾದೋದ್ರಿಂದ ಚಕ್ಲಿ ತುಂಬ ಹಗುರವಾಗಿ ಬರುತ್ತೆ. ನಮ್ಮ ಮನೇಲಿ ಈ ಥರ ಚಕ್ಲಿ ಮಾಡೋದಿದೆ. ಇದಕ್ಕೆ ಎಣ್ಣೆ ಸವರಿಟ್ಕೊಂಡಿದ್ದೀನಿ. ಕಲಸಿರೋ ಹಿಟ್ಟನ್ನು ಇದಕ್ಕೆ ಈ ಥರ ಹಾಕಬೇಕು. ನೋಡಿ, ಕ್ಲೀನಾಗಿ ಈ ಥರ ಹಾಕೋಬೇಕು. ಹಿಟ್ಟೆಲ್ಲ ಹಾಕಿದ ಮೇಲೆ ಇದನ್ನು ಮುಚ್ಚಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ನಾನು ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ, ಹಿಟ್ಟು ತಕ್ಷಣ ಮೇಲೆ ಬರುತ್ತೆ. ಈಗ ಕರೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ನಾನು ಡೈರೆಕ್ಟಾಗಿ ಚಕ್ಲಿನ ಎಣ್ಣೆಲೇ ಬಿಡ್ತಾ ಇದ್ದೀನಿ. ಈ ಥರ ಎಣ್ಣೆಲೇ ಬಿಟ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಮೊದಲಿಗೆ ಚಕ್ಲಿನ ಹಾಕಿದ ತಕ್ಷಣ ಟಚ್ ಮಾಡೋಕ್ಕೆ ಹೋಗಬಾರ್ದು. ಬಬಲ್ಸ್ ಸ್ವಲ್ಪ ಕಡಿಮೆ ಆದಮೇಲೆ ತಿರುಗಿಸಿ ಹಾಕಬೇಕು. ನೋಡಿ, ಈ ಥರ ತಿರುಗಿಸಿ ಹಾಕಬೇಕು. ಹೈ ಫ್ಲೇಮಲ್ಲೇ ಮೊದಲು 2 ಕಡೆನೂ ಕರ್ಕೋಬೇಕು. ನಂತರ ಸ್ಲೋ ಫ್ಲೇಮಲ್ಲಿ ಕರಿಬೇಕು. ಚಕ್ಲಿ ನಮಗೆ ಪೂರ್ತಿಯಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ ಬಬಲ್ಸ್ ಎಲ್ಲ ಪೂರ್ತಿ ಕಡಿಮೆ ಆಗುತ್ತೆ. ನೋಡಿ, ಈ ಥರ ಬಬಲ್ಸ್ ಇರುವುದಿಲ್ಲ. ಈಗ ಚಕ್ಲಿ ಆಗಿದೆ ಅಂತ ಅರ್ಥ. ಇದನ್ನು ನಾನೀಗ ತೆಗಿತಾ ಇದ್ದೀನಿ. ನೋಡಿ, ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಹಗುರವಾಗಿರುತ್ತೆ. ನೋಡಿ, ಈ ಥರ ಮುರಿದು ನೋಡಿದರೆ ಎಷ್ಟು ಬೇಗ ಮುರಿಯುತ್ತೆ, ಹಾಗೆ ಅಷ್ಟು ಸಾಫ್ಟ್ ಆಗಿದೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿದೆ ಎಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.